ಜೀವವಿಲ್ಲದ ಮಗನಿಗೆ ಪ್ರತಿ ವರ್ಷ ಮದುವೆಯ ಭಾಗ್ಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಕೋಸ್ಟಿ. ಈಗಿನ ದಿನಮಾನಗಳಲ್ಲಿ ಇದ್ದವರಿಗೆ ಮದುವೆ ಭಾಗ್ಯ ಕೂಡಿ ಬರುವುದು ಬಹಳ ಕಷ್ಟವಾಗಿದೆ. ಆದರೆ ಇಲ್ಲೊಬ್ಬನಿಗೆ ಪ್ರತಿ ವರ್ಷವೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಾ ಇದೆ. ಇದು ಎಲ್ಲಿ ಅಂತೀರಾ? ಅದನ್ನೇ ಹೇಳ್ತೀನಿ ಕೇಳಿ. ತೆಲಂಗಾಣದ ಒಂದು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಕಳೆದ 23 ವರ್ಷಗಳಿಂದ ಈ ಮದುವೆ ಭಾಗ್ಯ ನಡೀತಾ ಬಂದಿದೆ. ಒಂದು ಸುಂದರವಾದ ಚಿಕ್ಕ ಕುಟುಂಬ. ಆ ಕುಟುಂಬದಲ್ಲಿ ಮುದ್ದಾದ ಒಬ್ಬ ಹುಡುಗ. ಆ ಹುಡುಗನಿಗೆ ಹರೆಯದ ವಯಸ್ಸಿನಲ್ಲಿ ಒಂದು ಹುಡುಗಿಯ ಮೇಲೆ ಪ್ರೀತಿಯಾಗುತ್ತೆ. ಆ ಪ್ರೀತಿ ಅವರಿಬ್ಬರವನ್ನ ಸ್ನೇಹವನ್ನ ಗಟ್ಟಿ ಮಾಡುತ್ತೆ. ನಂತರದಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ಬಿಟ್ಟಿರಲಾರದಷ್ಟು ಪ್ರೀತಿಯನ್ನ ಮಾಡ್ತಾರೆ. ನಂತರದಲ್ಲಿ ಆ ಹುಡುಗ ಆ ಮನೆಯಲ್ಲಿ ಹೇಳ್ತಾನೆ, ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೇನೆ, ಅವಳನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಪಟ್ಟಿದ್ದೀನಿ ಅಂತ ತಂದೆ ತಾಯಿಗೆ ಹೇಳ್ತಾನೆ. ಆಗ ತಂದೆ ತಾಯಿ, ಬೇಡ, ನಮ್ಮಂತಸ್ತಿಗೆ ಸರಿ ಹೋಗಲ್ಲ, ನಮ್ಮ ಜಾತಿ ಅಡ್ಡ ಬರುತ್ತೆ ಅಂತೇಳಿ 108 ಕತೆಗಳನ್ನ ಹೇಳಿ ಆ ಹುಡುಗನ ಮದುವೆಯನ್ನು ಕ್ಯಾನ್ಸಲ್ ಮಾಡ್ತಾರೆ. ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡಿದ ಹುಡುಗಿಯನ್ನು ಮರೆಯೋಕೆ ಹುಡುಗ ತುಂಬಾ ಕಷ್ಟಪಡ್ತಾನೆ. ಆದರೂ ಕೂಡ ಇನ್ನೊಂದು ಸಲ ಏನಾದರೂ ಪ್ರಯತ್ನ ಮಾಡಿ ತಂದೆ ತಾಯಿನ ಒಪ್ಪಿಸಿ ಮದುವೆಯಾಗಿ ಉತ್ತಮವಾದ ಜೀವನ ಮಾಡೋಣಂತ ಕನಸನ್ನು ಕಂಡಿರ್ತಾನೆ. ಆದರೆ ಆ ಕನಸು ನನಸಾಗೋದಿಲ್ಲ. ಎಷ್ಟೇ ಹೇಳಿದರೂ ಕೂಡ ಆ ತಂದೆ ತಾಯಿ ಆ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ಇತ್ತ ಕಡೆ ಆ ತಂದೆ ತಾಯಿ ಮಾತನ್ನು ತಿರಸ್ಕರಿಸಲಾಗದೆ ಆ ಪ್ರೀತಿಸಿದ ಹುಡುಗಿಯನ್ನು ಮರೆಯಲಾಗದೆ ಜಿಗುಪ್ಸಿಗೆ ಒಳಗಾಗ್ತಾನೆ. ನಂತರದಲ್ಲಿ ನಾನಿರುವುದೇ ಬೇಡ ಅಂತೇಳಿ ಸೂಸೈಡನ್ನು ಮಾಡ್ಕೋತಾನೆ. ಸೂಸೈಡನ್ನು ಮಾಡಿಕೊಂಡು 2 ದಿನಕ್ಕೆ ಈ ವಿಷಯ ಆ ಹುಡುಗಿಗೆ ಗೊತ್ತಾಗುತ್ತೆ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥ ಹುಡುಗ ನನ್ನ ಬಿಟ್ಟು ಹೋದಲ್ಲ ಅನ್ನುವಂಥ ಒಂದು ಚಿಂತೆಯಲ್ಲಿ ಆ ಹುಡುಗಿನೂ ಕೂಡ ಸೂಸೈಡನ್ನು ಮಾಡ್ಕೋತಾಳೆ. ಅವರಿಬ್ಬರು ಜೀವವನ್ನು ಕಳ್ಕೊಂಡ್ಬಿಡ್ತಾರೆ. ಒಂದು ದಿನ ಆ ತಾಯಿಯ ಕನಸಲ್ಲಿ ಮಗ ಬಂದು, ಅಮ್ಮ ನನ್ನ ಮದುವೆ ಮಾಡಿ ಮನೆಯಲ್ಲಿ ಒಂದು ಗುಡಿಯನ್ನು ಕಟ್ಟಿ ಅಂತ ಆ ಮಗ ತಾಯಿಯ ಕನಸಲ್ಲಿ ಬಂದು ಹೇಳ್ತಾನೆ. ಆಗ ಆ ತಾಯಿ ಮರುದಿನ ಆ ತಂದೆಗೆ ಹೇಳ್ತಾಳಂತೆ, ಅವರ ಗಂಡನಿಗೆ ಹೇಳ್ತಾಳಂತೆ, ರೀ ನನ್ನ ಕನಸಲ್ಲಿ ಮಗ ಬಂದಿದ್ದ, ಅವನು ಒಂದು ಗುಡಿಯನ್ನು ಕಟ್ಟಿ ನನ್ನ ಮದುವೆಯನ್ನು ಮಾಡಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಒಂದು ಕ್ಷಣ ಗಾಬರಿ ಆಗ್ತಾರೆ. ನಂತರದಲ್ಲಿ ಇದನ್ನೆಲ್ಲ ವಿಚಾರಣೆ ಮಾಡಿದಾಗ, ಇಲ್ಲ, ಮಗನಿಗೆ ಮದುವೆ ಇಲ್ಲದೆ ತೀರಿಕೊಂಡಿರುವ ಒಂದು ಸಂಕಷ್ಟ ಇದರಿಂದಾಗಲಿ ಪರಿಹಾರ ಆಗಲಿ ಅಂತ ಏನು ಸೂಸೈಡ್ ಮಾಡ್ಕೊಂಡಿರುವಂಥ ಹುಡುಗ ಹುಡುಗಿಯ ಒಂದು ಗೊಂಬೆಗಳನ್ನ ರೆಡಿ ಮಾಡ್ತಾರೆ. ಅವರಿಬ್ಬರ ಮೂರ್ತಿಗಳನ್ನ ರೆಡಿ ಮಾಡಿ ಮನೆಯಲ್ಲಿ ಚಿಕ್ಕದಾಗಿರುವಂಥ ಒಂದು ಗುಡಿಯನ್ನು ಕಟ್ಟಿ ಪ್ರತಿ ವರ್ಷವೂ ಕೂಡ ಸಾಂಪ್ರದಾಯಿಕವಾಗಿ ಮದುವೆಯನ್ನು ಮಾಡುತ್ತಾರೋ ಅದೇ ರೀತಿಯಾಗಿ ಅವರಿಬ್ಬರ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡ್ತಾರೆ. ಈ ಕಡೆ ಈ ತಂದೆ ತಾಯಿ ಕುಟುಂಬ, ಆ ಕಡೆ ಆ ಹೆಣ್ಣು ಮಗಳ ಕುಟುಂಬವು ಸೇರಿಕೊಂಡು ಯಾವ ರೀತಿಯಾಗಿ ಮದುವೆಯ ಆಚರಣೆಗಳನ್ನ ಎಲ್ಲವನ್ನ ಮಾಡ್ತಾರೋ ಅದೇ ರೀತಿಯಾಗಿ ಆಚಾರ ವಿಚಾರವನ್ನ ಇಟ್ಟುಕೊಂಡು ಆ ಮದುವೆಯನ್ನ ಮಾಡ್ತಾರೆ. ಆ ಹುಡುಗ ಹುಡುಗಿ ಸತ್ತದ್ದು 2003ರಲ್ಲಿ. ಹಾಗಾಗಿ ಕಳೆದ 23 ವರ್ಷಗಳಿಂದ ಈ ಮದುವೆ ಪದ್ಧತಿಯನ್ನ ಮಾಡುತ್ತಾ ಬಂದಿದ್ದಾರೆ. ಈ ಮದುವೆ ಕುಟುಂಬಕ್ಕೆ ಸೀಮಿತವಾಗಿತ್ತು. ಇಂದು ಗ್ರಾಮದವರಲ್ಲಿ ಎಲ್ಲರೂ ಸೇರಿಕೊಂಡು ಈ ಮದುವೆಯನ್ನ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಕರಾವಳಿಯಲ್ಲಿ ಸತ್ತವರಿಗೆ ಮದುವೆ ಮಾಡುವ ಆಚರಣೆ ಒಂದು ಇದೆ, ಕುಲೆ ಎಂದು ಅದನ್ನ ಕರೆಯುತ್ತಾರೆ. ಪ್ರೀತಿ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡ ಜೋಡಿಯ ಮದುವೆಯನ್ನ ಇವತ್ತು ಮನೆಯವರೇ ನಿಂತು ಮಾಡ್ತಿದ್ದಾರೆ. ಇದೊಂದು ವಿಶೇಷವಾದ ಪದ್ಧತಿಯಾಗಿ ಮೂಡಿ ಬಂದಿದೆ. ಈ ಒಂದು ಪದ್ಧತಿಯನ್ನ ಹೇಳುವ ಪ್ರಯತ್ನ ಇದಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.